ಇಷ್ಟೊಂದು ಬಾಯಾರಿಕೆ ಆಗ್ತಿದೆಯಲ್ಲ, ಈ ಜಾಗದಲ್ಲಿ ನಿಂಗೆ ಎಲ್ಲಿ ನೀರು ಸಿಗುತ್ತೆ ಮೋಟು? ದೇವ್ರು ನಿಂಗೆ ಕೂಗ್ಲ ಕೇಳಿಸ್ಕೊಂಬಿಟ್ಟ. ಅಲ್ಲಿದೆ ಬಾವಿ. ಅರೆ ಅಣ್ಣ, ಇಲ್ಲಿ ನೀರ್ ಕುಡಿಬೇಡ, ನಿನ್ ನಾಲ್ಗೆ ಕೆಟ್ಟದಾಗ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೀನೇನೇ ಹೇಳಿದ್ರು ಅದೆಲ್ಲ ಕೆಟ್ಟದೇ ನಡೆಯುತ್ತೆ. ನಾನ್ ನಂಬೋದಿಲ್ಲ, ಆತರ ಆಗಕ್ ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅಣ್ಣ, ನಾನು ಯಾಕೆ ನಿನ್ಗೆ ಸುಳ್ಳು ಹೇಳಿ? ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನಾನು ಯಾವಾಗ ಈ ಬಾವಿ ನೀರು ಕುಡಿದ್ನೋ ಅವಾಗಿಂದ ನನ್ನ ನಾಲ್ಗೆ ಸೈತಾನ ಆಗ್ಬಿಟ್ಟಿದೆ. ನಾನು ಏನು ಹೇಳ್ತೀನೋ ಅದೇ ಆಗ್ತಾ ಇದೆ. ನಾನೀಗ ನಿನ್ಗೀಗ ತಲೆ ಮೇಲೆ ಒಂದು ಮೊಟ್ಟೆ ಬೀಳ್ಲಿ ಅಂದ್ರೆ ಅಯ್ಯೋ ಬಿತ್ತು. ನೀವ್ ಹೇಳ್ದಂಗ್ ಹೊಟ್ಟೆ ನನ್ನ ತಲೆ ಮೇಲೆ ಬಿತ್ತು ಅನ್ಸುತ್ತೆ. ಆದ್ರೆ ಹ್ಯಾಗ್ ಬಿತ್ತು? ಎಲ್ಲಿಂದ ಬಿತ್ತು? ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಅಣ್ಣ, ನಾನು ಏನ್ ಹೇಳೋದಕ್ಕೂ ಕೂಡ ಹೆದರ್ಕೋತೀನಣ್ಣ. ನಾನೇನಾದ್ರೂ ನಿನ್ ತಲೆ ಮೇಲೆ ಕಲ್ ಬೀಳ್ಲಿ ಅಂತ ಅಂದ್ರೆ ಕಲ್ಲೇ ಬೀಳಕ್ ಶುರು ಆಗ್ಬಿಡ್ತದಣ್ಣ. ಓಹೋ, ಕರೆಕ್ಟು. ನೀವ್ ಹೇಳ್ತಾ ಇರೋದು ನಿಜ. ಈಗ ನನ್ನ ನಾಲ್ಗೆನು ಕೆಟ್ಟ ನಾಲ್ಗೆ ಆಗೋಗ್ಬಿಡುತ್ತೆ. ನಾನ್ ಏನ್ ಮಾಡ್ಲಿ ಈಗ? ಅಯ್ಯೋ, ಏನ್ ಮಾಡ್ಲಿ? ಅಣ್ಣ, ನನ್ನ ಕಾಯಿಲೆಗಂತೂ ಏನು ಮದ್ದೇ ಇಲ್ಲ. ನೀನ್ ಹೋಗು. ಇನ್ಮೇಲೆ ಇಲ್ಲಿ ಯಾವತ್ತೂ ಇಲ್ಲಿ ಬರ್ಬೇಡ. ಏನಾದ್ರೂ ನಾನು ನಿನಗೆ ತೋಪಿನ ಗುಂಡು ಬೀಳ್ಲಿ ಅಂದ್ರೆ ಮಾತಾಬೇಡ, ಇನ್ ಮಾತಾಬೇಡ. ನೀ ನನ್ಗೆ ಗುಂಡಾಗಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಾ ಹೊಡ್ತೀನಿ. ಸಂಜನ್ ಸಿಂಗ್, ನಾವು ಹೀಗೇನೆ ಹೆದರಿಸಿ ಜನನ ಓಡಿಸ್ತಾ ಇದ್ರೆ ಆಗ ನೋಡು, ನಮ್ಮ ನಕಲಿ ಹಣ ಮಾಡೋ ಫ್ಯಾಕ್ಟ್ರಿನ ಯಾರು ನೋಡಕ್ಕಾಗೋದಿಲ್ಲ, ಗೊತ್ತೇನೋ? ಆಗ ಪೊಲೀಸರಿಗೂ ಕೂಡ ನಮ್ಮನ್ನ ಹಿಡ್ಕೊಳಕ್ಕಾಗೋದಿಲ್ಲ. ಹಾಗೇನೆ ಸಜ್ಜನ ಮತ್ತು ದುರ್ಜನರ ಜೋಡಿನ ಯಾರು ಹಿಡಿಯೋದಕ್ಕಾಗೋದಿಲ್ಲ. ಬದ್ಲು ಎಡವಟ್ ಆಗೋಗ್ಬಿಡ್ತ ಕಣೋ. ನನ್ನ ನಾಲ್ಗೆ ಕೆಟ್ಟ ನಾಲ್ಗೆ ಆಗೋಗ್ಬಿಟ್ಟಿದೆ. ಏನಂದೆ? ನಿನ್ ನಾಲ್ಗೆ ಕೆಟ್ಟ ನಾಲ್ಗೆ ಆಗೋಗ್ಬಿಟ್ಟಿದೇನೋ? ಅಯ್ಯೋ, ಬೆಳಗ್ಗೆ ಎದ್ದು ಕನಸು ಕಂಡ್ಬಿಟ್ಟಿದ್ದೇನೋ ನೀನು? ಇಲ್ಲ ಕಣ ಪತ್ಲು, ಕನ್ಸಲ್ಲ. ನಾನು ನಿನ್ನ ಹತ್ರ ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಡ್ಕೊಂಡ್ ಬರ್ತಾ ಇದ್ದಾಗ ನಂಗೆ ಬಾಯಾರಿಕೆ ಜಾಸ್ತಿ ಆಗ್ಬಿಡ್ತು. ಆಗೇನಾಯ್ತು ಅಂತ ಹೇಳಿ. ಅರೆ ಅಣ್ಣ, ಇಲ್ಲಿ ನೀರ್ ಕುಡಿಬೇಡ, ನಿನ್ ನಾಲ್ಗೆ ಕೆಟ್ಟದಾಗ ಹೋಗ್ಬಿಡುತ್ತೆ.